ತಳಪತಿ ವಿಜಯ್ ಕಡೆಗೂ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಾರೆ. ಇದು ಅಧಿಕೃತ. ನೋಡಿ ನನ್ನ ಕೈಲಿರುವಂಥ ಈ ಪತ್ರ, ಇದರಲ್ಲಿ ಅಧಿಕೃತವಾಗಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ವಿಸಿಕೆ ಅಧಿಕೃತವಾಗಿ ತನ್ನ ಬೆಂಬಲವನ್ನ, ಬೇಷರತ್ ಬೆಂಬಲವನ್ನ, ಅನ್ಕಂಡೀಷನಲ್ ಸಪೋರ್ಟ್ ಅಂತ ಹೇಳಿ ಪತ್ರದಲ್ಲಿ ಕೊಟ್ಟಿದೆ. ನೋಡಿ, ಪತ್ರದಲ್ಲಿ ಅನ್ಕಂಡೀಷನಲ್ ಅಂತಾನೆ ಕೊಟ್ಟಿದ್ದಾರೆ, ಯಾಕಂದ್ರೆ ಈಗಾಗಲೇ ಅನುಭವ ಆಗಿದೆಯಲ್ಲ. ಆದರೆ ಕಂಡೀಷನ್ಸ್ ಇದೆ, 5 ಷರತ್ತುಗಳು. ವಿಜಯ್ ಮುಖ್ಯಮಂತ್ರಿ ಆಗಬೇಕಿದ್ರೆ, ಟಿವಿಕೆ ನೇತೃತ್ವದ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಿದ್ರೆ ಈ 5 ಷರತ್ತುಗಳನ್ನ ಒಪ್ಕೊಂಡಿದ್ದೇ ಕಾರಣ. ವಿಸಿಕೆ ಹಾಕಿರುವಂತ 5 ಷರತ್ತುಗಳು ಏನೇನು, ಹಿನ್ನೆಲೆಯಲ್ಲಿ ಏನೆಲ್ಲ ನಡೀತು, ಇನ್ನು ಫ್ಯಾಕ್ಟ್ ಎಐಡಿಎಂಕೆ ಎಂತ ಆಫರ್ ಕೊಡ್ತು ಅಂದ್ರೆ ವಿಸಿಕೆಗೆ ಅದರ ಮುಖ್ಯಸ್ಥ ತೋಳು ತಿರುಮಾವಳವನ್ನವರಿಗೆ ಎಂತ ಆಫರ್ ಕೊಡ್ತು ಅಂದ್ರೆ ಬಹುಶಃ ಅವ್ರ ಕನಸಿನಲ್ಲೂ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಆಫರ್ ಕೊಡ್ತು. ಏನು, ಮುಖ್ಯಮಂತ್ರಿ ನೀವೇ ಆಗಿ ಅಂತ ಹೇಳಿದ್ರು. ಆದ್ರೂ ಕಡೆಗೂ ಯಾವ ಕಾರಣಕ್ಕಾಗಿ ವಿಸಿಕೆ ಮುಖ್ಯಸ್ಥ ತೋಳ್ ತಿರುಮಾವಳವನ್ನವರು ವಿಜಯ್ಗೆ ಸಪೋರ್ಟ್ ಮಾಡಿದ್ಯಾಕೆ? ಈ 5 ಷರತ್ತುಗಳ ಕಾರಣ. ಮುಖ್ಯಮಂತ್ರಿ ಪಟ್ಟಕ್ಕಿಂತಲೂ ದೊಡ್ಡದು ಕಣ್ರಿ ಇದು, ಸುಮ್ಮನೆ ಅಲ್ಲ, ಹೇಳ್ತೀನಿ ಕೇಳಿ. ಸರಿಸುಮಾರು 5 ದಶಕಗಳ 50 ವರ್ಷದ ದ್ರಾವಿಡ ರಾಜಕೀಯ, ಅದರಲ್ಲೊಂದು ಹೊಸ ಮನ್ವಂತರ, ಹೊಸ ಶಕೆ, ಹೊಸ ಅಧ್ಯಾಯ. ಎಸ್, ತಮಿಳುನಾಡಿನ ರಾಜಕಾರಣದಲ್ಲಿ ಹೊಸ ಅಧ್ಯಾಯ ಆರಂಭ ಆಗಿದೆ. ಆ ಆರಂಭ ವಿಜಯ್ ಮೂಲಕ. ಆದರೆ ಸವಾಲುಗಳು ಇವೆ. ಹಾಗಾದ್ರೆ ವಿಜಯ್ ಒಪ್ಪಿರುವ ಷರತ್ತುಗಳು ಏನೇನು, ಮುಂದೆ ಎದುರಿಸಲಿರುವಂಥ ಸವಾಲುಗಳು ಏನೇನು, ಹೊಸ ಅಧ್ಯಾಯದ ಮುಂದಿನ ಪುಟಗಳಲ್ಲಿ ಇರೋದು ಏನೇನು? ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ತಮಿಳುನಾಡಿನ ರಾಜಕಾರಣ ಕಳೆದ 1 ವಾರದಲ್ಲಿ ಮೇ 4ನೇ ತಾರೀಕು ರಿಸಲ್ಟ್ ಬಂತು. ಇವತ್ತು ಮೇ 9ರ ರಾತ್ರಿ. ಈ ನಡುವೆ ಆದಂತಹ ಬೆಳವಣಿಗೆಗಳು, ಪಡೆದಂಥ ತಿರುವುಗಳು, ಕೊಟ್ಟಂಥ ಚಮಕ್ಗಳು, ಎಂತೆಂಥ ನಾಯಕರು, ಏನೇನೆಲ್ಲ ಚಮಕ್, ಅಬ್ಬಬ್ಬಬ್ಬಬ್ಬ, ರಾಜಕಾರಣ ಹೀಗೂ ಮಾಡ್ಬೋದಾ ಅಂತಹ ಪ್ರಶ್ನೆ ಹುಟ್ಟುಹಾಕುವಂತಹ ರೀತಿಯಲ್ಲೇ ಕಳೆದ 1 ವಾರದ ರಾಜಕಾರಣ ನೀವು ನೋಡಿದ್ದೀರಿ, ಸಾಕ್ಷಿಯಾಗಿದ್ದೀರಿ. ಅಂತಿಮವಾಗಿ ವಿಜಯ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಹೇಗೆ? ನಾನು ಹೇಳಿದ್ನಲ್ಲ, 5 ಷರತ್ತುಗಳು. ನಾವು ಮೊದಲು ಆ ಷರತ್ತುಗಳನ್ನ ಹೇಳ್ಬಿಡ್ತೀನಿ, ಅದಾದ್ಮೇಲೆ ಇರುವಂಥ ಸವಾಲುಗಳು ಹೇಳ್ತೀನಿ, ಹಿನ್ನೆಲೆಯಲ್ಲಿ ನಡೆದಿರೋದೇನೇನು ಹೇಳ್ತೀನಿ, ಎಐಡಿಎಂಕೆ ಕೊಟ್ಟಂಥ ಆಫರ್, ಮುಖ್ಯಮಂತ್ರಿ ಪಟ್ಟ, ಅದನ್ನು ತಿರಸ್ಕಾರ ಮಾಡಿದ್ದು ಯಾಕೆ ಅಂತ ಹೇಳ್ತೀನಿ. ಮುಂದೆ ನಡೆಯಲಿರುವಂಥದ್ದು ಬೊಂಬೆ ಆಟವಯ್ಯ. ಯಾರು ಆಡಿಸುವವರು? ಯಾರು? ಸೂತ್ರ ಯಾರ ಕೈಯಲ್ಲಿದೆ? ವಿಜಯ್ ಆಡಿಸಿ ನೋಡು, ಬೀಳಿಸಿ ನೋಡು, ನನ್ನನ್ನು ಉರುಳಿಸ್ಲಿಕ್ಕೆ ಆಗಲ್ಲ ಅಂತಾರ ಅಥವಾ ಉರುಳೇ ಹೋಗ್ತಾರ? ಎಸ್, ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಇದೆ. ಮೊದಲು 5 ಷರತ್ತುಗಳನ್ನ ಹೇಳ್ತಾ ಇದ್ದೀನಿ. ನಂಬರ್ 1, ಉಪಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು. ವಿಸಿಕೆ ಮುಖ್ಯಸ್ಥ ತೋಳ್ ತಿರುಮಾವಳವನ್ ಅವರು ಸ್ಪಷ್ಟವಾಗಿ ಕೇಳಿದ್ದಾರೆ, ವಿಜಯ್ ಒಪ್ಪಿದ್ದಾರೆ. ನೋಡಿ, ಕಾಂಗ್ರೆಸ್ ಕೇಳಿದ್ರೆ ಒಪ್ಪಿರಲಿಲ್ಲ, ಆದರೆ ವಿಸಿಕೆ ಕೇಳಿದಾಗ ಒಪ್ಪಿದ್ದಾರೆ. ಉಪಮುಖ್ಯಮಂತ್ರಿ ಪಟ್ಟವನ್ನ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ನೋಡಿ, ತೋಳ್ ತಿರುಮಾವಳವನ್ನವರು ಹಾಲಿ MP, ಅವರು ತಮಿಳುನಾಡಿನ MP, 2 MP ಸ್ಥಾನವನ್ನು ಗೆದ್ದಿದೆ ವಿಸಿಕೆ. ಸೊ ಅವರಿಗೆ ಏನು ಕೇಳಿದ್ದಾರೆ? ಡೆಪ್ಯೂಟಿ CM ಕೇಳಿರೋದು ಅಷ್ಟೇ ಅಲ್ಲ, ಅವ್ರು ಆಯ್ಕೆ ಆಗಿ ಬರ್ಬೇಕಲ್ಲ. ಈಗ MP ಇದ್ದಾರೆ ಅವರು, ಅವ್ರೀಗ MLA ಆಗಿ ಆಯ್ಕೆ ಆಗಿ ಬರ್ಬೇಕಲ್ಲ. ಅದಕ್ಕೆ ಯಾವುದು ಸ್ಥಾನ, ಯಾವುದು ಕ್ಷೇತ್ರ, ಯಾವುದು? ಅದೇ 2ನೇ ಕಂಡೀಷನ್ನು. ವಿಜಯ್ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಯಾವ್ಯಾವ ಕ್ಷೇತ್ರ? ಒಂದು ಪೆರಂಬದೂರ್, 2ನೇದು ತಿರುಚಿ. ಅವ್ರು ಕೇಳ್ತಾ ಇರೋದು, ನೀವು ಪೆರಂಬದೂರು ಕ್ಷೇತ್ರವನ್ನು ನಮಗೆ ಬಿಟ್ಕೊಡ್ಬೇಕು ಅಂತೇಳಿ. ನೋಡಿ, ಅದು ಅಧಿಕಾರ ರಾಜಕಾರಣದ ಹಾಗೂ ತಮಿಳುನಾಡಿನ ರಾಜಕಾರಣದ ಕೇಂದ್ರ. ಆ ಕ್ಷೇತ್ರ ಕೇಂದ್ರ. ಆ ಕ್ಷೇತ್ರವನ್ನು ಬಿಡಿಸ್ಕೊಂಡ್ಬಿಟ್ರೆ ಎಲ್ಲಿಗೂ ಹೋಗ್ಬಿಡ್ತೀವಿ ನಾವು ಅನ್ನೋ ಲೆಕ್ಕಾಚಾರ ಅವ್ರದ್ದು. ಅದಕ್ಕೆ ವಿಜಯ್ ಹೇಳಿದ್ದು ಒಂದೇ ಮಾತು, ನಿಮಗೆ ಕ್ಷೇತ್ರ ಬಿಟ್ಕೊಡ್ಲಿಕ್ಕೆ ನಂದೇನೂ ಅಭ್ಯಂತರ ಇಲ್ಲ, ನಿಮ್ಮ ಅಭ್ಯರ್ಥಿಯೇ ನಿಲ್ಲಿ, ನೀವೇ ನಿಲ್ಲಿ, ಗೆಲ್ಲಿ, ಕ್ಷೇತ್ರ ನಿಮಗೆ ಬಿಟ್ಕೊಡ್ತೀವಿ, ಗೆಲ್ಲಿಸ್ತೀವಿ ನಾವು. ಆ ಚುನಾವಣೆಯ ಸಂಪೂರ್ಣ ಹೊಣೆ, ಸಂಪನ್ಮೂಲ ಎಲ್ಲವೂ ನಮ್ಮ ಜವಾಬ್ದಾರಿ. ಆದರೆ ಕ್ಷೇತ್ರ ಪೆರಂಬದೂರಲ್ಲ, ತಿರುಚಿ. ಇದು ವಿಜಯ್ ಹೇಳಿದ್ದು. ಏನಾಯ್ತು ಅಂತಿಮವಾಗಿ ಹೇಳ್ತೀನಿ. 3ನೇ ಕಂಡೀಷನ್ ನೋಡಿ, ವಿಜಯ್ ಕೇಳಿದಾರೆ ಅವರು, ಈಗ ತೋಳ್ ತಿರುಮಾವಳವನ್ನವರು MLA ಆಗಿ ಬಂದರೆ MP ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕಲ್ಲ. ಆ MP ಕ್ಷೇತ್ರವನ್ನು ಕೂಡ ನಮಗೇ ಬಿಟ್ಕೊಡ್ಬೇಕು, ನಮ್ಮವರೇ ಅಲ್ಲಿ ಕ್ಯಾಂಡಿಡೇಟ್ ಆಗಬೇಕು, ನಾವೇ ಗೆಲ್ಲಬೇಕು, ನಮ್ಮ ಕೈಯಲ್ಲೇ ಆ ಕ್ಷೇತ್ರ ಇರಬೇಕು ಕೇಳಿದ್ದಾರೆ. ಒಪ್ಪಿದ್ದಾರೆ ವಿಜಯ್. ಆಯ್ತು, ನಿಮ್ಮ ಕ್ಷೇತ್ರ ನೀವು ಇಟ್ಕೊಳ್ಳಿ.
ಆದರೆ ಪೆರಂಬೂದೂರಲ್ಲ, ತಿರುಚಿ MLA ಕ್ಷೇತ್ರ ಕೊಡ್ತೀನಿ. MP ಕ್ಷೇತ್ರ ನಿಮಗೆ, ಆದರೆ ನನ್ನ 2 ಕ್ಷೇತ್ರಗಳ ಪೈಕಿ ನಾನು ಕೊಡೋದು ತಿರುಚಿ ಅಂತಲೇ ಆಗಲೂ ಹೇಳೋದು. VCK ಸುಮ್ಮನೆ ಇತ್ತು, ಯಾಕಂದರೆ ಅವ್ರು ಡಿಮ್ಯಾಂಡ್ ಏನು ಬಿಟ್ಟಿಲ್ಲ. ಅವರು ಮತ್ತೊಂದು ಕಂಡೀಷನ್ ಹೇಳಿದ್ರು, ಏನು, 1 DCM ಸ್ಥಾನ ಕೊಡ್ತೀರಿ, ಮತ್ತೊಂದು ಸಚಿವ ಸ್ಥಾನ ಕೊಡಬೇಕು ನಮಗೆ. ಎಸ್, ಓಕೆ, ಒಪ್ಕೊಂಡ್ರು. ಕ್ಯಾಬಿನೆಟ್ ರ್ಯಾಂಕ್, ಓಕೆ. 4 ಕಂಡೀಷನ್ ಆಯಿತು. ಇನ್ನು 5ನೇ ಕಂಡೀಷನ್, 5ನೇ ಷರತ್ತು ನೋಡಿ. ಇನ್ನು 2ನೇದು ತಿರುಚಿ ಪೆರಂಬೂದೂರು ಇನ್ನೂ ಡಿಸೈಡ್ ಆಗಿಲ್ಲ, ಅದೇನಾಯಿತು ಅಂತ ಹೇಳ್ತೀನಿ. 5ನೇ ಕಂಡೀಷನಿಗೆ ಬಂದರು. ಯಾಕಂದರೆ VCK ಅದರ ಹಿನ್ನೆಲೆ ಏನು ಗೊತ್ತಾ ನಿಮಗೆ, ಅದು ದಲಿತರ ಪರವಾಗಿ ಧ್ವನಿ ಎತ್ತಿ ಒಂದು ಚಳವಳಿಯ ಮೂಲಕ, ಮೂಮೆಂಟ್ ಮೂಲಕ ಬಂದಂಥ ಪಕ್ಷ. ಅದು ಜಾತಿ ಅಸ್ಪೃಶ್ಯತೆ, ಜಾತಿ ತರತಮತೆ, ಅದರ ವಿರುದ್ಧ ಹೋರಾಡಿ ಬಂದಂತಹ ಪಕ್ಷ. 80ರ ದಶಕದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥ ಪಕ್ಷ. ಅದು ಹಿಂದೆ ಅದು ದಲಿತ್ ಪ್ಯಾಂಥರ್ಸ್ ಆಫ್ ಇಂಡಿಯಾ ಅಂತ ಇತ್ತು. ಏನು VCK ಅಂದರೆ ಏನೀಗ, ವಿದುತಲೈ ಚಿರುತೈಗಲ್ ಕಚ್ಚಿ ಅಂತ, ಅಂದರೆ ಲಿಬರೇಷನ್ ಟೈಗರ್ಸ್ ಪಾರ್ಟಿ ಅಂತ. ಅಂದರೆ ಅದರ ನೋಡಿ, ಅದರಲ್ಲೇ ಇದೆ, ಹೆಸರಲ್ಲೇ ಇದೆ, ಅವರ ಹೋರಾಟವೇ ಅವರ ಪಕ್ಷದ ಚಿಹ್ನೆ. ಸೊ ಆ ಸಂಕೇತವನ್ನು ಇಟ್ಕೊಂಡೆ, ಆ ಒಂದು ಐಡೆಂಟಿಟಿ ಇಟ್ಕೊಂಡೇ ಬಂದಂಥ ಪಕ್ಷ. ಸೋಷಿಯಲ್ ಜಸ್ಟಿಸ್, ಅದರ ಪರವಾಗಿ ಧ್ವನಿ ಎತ್ತುವಂಥ ಪಕ್ಷ. ಈಗ ಅದೇ ಕಾರಣಕ್ಕಾಗಿ 5ನೇ ಕಂಡೀಷನ್ ಹೇಳಿದ್ದಾರೆ, ದಲಿತರ ಪರವಾಗಿ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಕಾಯ್ದೆಯನ್ನು ರೂಪಿಸಬೇಕು. ಕಾಯ್ದೆ ಯಾವ ರೀತಿ ಇರಬೇಕು, ರೂಪುರೇಷೆ ನಾವು ಕೊಡ್ತೀವಿ. ಅಂತಹ ಕಾಯ್ದೆಯನ್ನು ನೀವು ಅಂಗೀಕರಿಸಿಕೊಡಬೇಕು, ಅದು ಅನುಷ್ಠಾನ ಆಗಬೇಕು. ವಿಜಯ್ ಒಪ್ಪಿದ್ದಾರೆ. ಅದಕ್ಕೆ 2ನೇ ಮಾತೇ ಅವ್ರು ಕೇಳಲಿಲ್ಲ. ಎಸ್, ಓಕೆ, ಡನ್, ಒಪ್ಪಿದ್ರು. ಆದರೆ ಅಂತಿಮವಾಗಿ ಉಳಿದದ್ದು ಯಾವುದು, ತಿರುಚಿ ಪೆರಂಬೂದೂರು. ಯಾವ ಕ್ಷೇತ್ರ? ಈ ಕ್ಷಣಕ್ಕೂ VCK ಕೇಳ್ತಾ ಇರೋದು ನಮಗೆ ಪೆರಂಬೂದೂರು ಬಿಟ್ಕೊಡ್ಬೇಕು ಅಂತ. ವಿಜಯ್ ಹೇಳ್ತಾ ಇರೋದು ತಿರುಚಿ ಬಿಟ್ಕೊಡ್ತೀವಿ ಅಂತೇಳಿ. ಅಂತಿಮವಾಗಿ ಕ್ಷೇತ್ರದ ವಿಚಾರವಾಗಿ ಮೊದಲು ಬಹುಮತ ಸಾಬೀತಾಗಲಿ, ನಾವು 2 ಕ್ಷೇತ್ರಗಳಲ್ಲಿ ಒಂದು ಸರ್ವೆ ಮಾಡಿಸೋಣ, ಲೆಕ್ಕಾಚಾರ ಹಾಕೋಣ ರಾಜಕೀಯವಾಗಿ, ಅಂತಿಮವಾಗಿ ತೀರ್ಮಾನ ಮಾಡೋಣ. ಮೊದಲು ಸರ್ಕಾರ ರಚನೆ ಆಗಲಿ, ನಮಗೆ ಬೆಂಬಲ ಕೊಡಿ, ನೀವು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಫ್ಲೋರ್ ಟೆಸ್ಟಲ್ಲಿ ನಮ್ಮ ಜೊತೆಗೆ ನಿಲ್ಲಿ, ಆಮೇಲೆ ಕುಂತು ಚರ್ಚೆ ಮಾಡೋಣ, ಒಟ್ಟಿಗೆ ಇರ್ತೀವಲ್ಲ ಅನ್ನುವ ನಿರ್ಣಯಕ್ಕೆ ಬಂದು ಅದನ್ನು ಪೆಂಡಿಂಗ್ ಉಳಿಸಿದ್ದಾರೆ. ವಿಜಯ್ ಪ್ರಕಾರ ತಿರುಚಿ ಕೊಡ್ತೀನಿ ಅಂತ, VCKಯ ತೋಳ್ ತಿರುಮಾವಳವನ್ನ ಅವರ ಪ್ರಕಾರ ಪೆರಂಬೂದೂರು ಬೇಕು ಅಂತ ಅದೊಂದು ಬಾಕಿ ಉಳಿಸಿದ್ದಾರೆ. ಬಹುತೇಕ ವಿಜಯ್ ಅವರು ಪೆರಂಬೂದೂರು ಬಿಟ್ಕೊಡ್ಲಿಕ್ಕಿಲ್ಲ. ಒಂದ್ಸತಿ ಅವ್ರ ಸರ್ಕಾರಕ್ಕೆ ಬಂದ ಮೇಲೆ ಅವ್ರಿಗೆ ಬೇಕಾದ್ದೆಲ್ಲ ಓಕೆ ಮಾಡಿಬಿಟ್ಟು ಇದನ್ನು ಕಾಂಪ್ರಮೈಸ್ ಮಾಡುವಂಥ ಆಲೋಚನೆಯಲ್ಲಿ ಇದ್ದಾಗಿದೆ. ಅವರು ಒಂದಷ್ಟು ಮೆಚ್ಯೂರಿಟಿಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅಂತಿಮವಾಗಿ ಅಂತ. ಆದರೆ ಸವಾಲುಗಳಿವೆ ಅಂತ ಹೇಳಿದೆ. ಹಿನ್ನೆಲೆಯಲ್ಲಿ ನೋಡಿ, AIDMK ಇದೇ ತೋಳ್ ತಿರುಮಾವಳವನ್ನವ್ರಿಗೆ ಮುಖ್ಯಮಂತ್ರಿ ಪಟ್ಟದ ಆಫರ್ ಕೊಡ್ತು. ನೋಡಿ, ನೀವೇ ಮುಖ್ಯಮಂತ್ರಿ ಆಗಿ, ನಾವು ಬೆಂಬಲ ಕೊಡ್ತೀವಿ. DMK, AIDMK ಎಲ್ಲ ಮೈತ್ರಿ ಪಕ್ಷಗಳು ಸೇರಿ ನಿಮ್ಮನ್ನೇ ಬೆಂಬಲಿಸ್ತೀವಿ, ನೀವೇ ಮುಖ್ಯಮಂತ್ರಿ ಆಗಿ, ನಿಮ್ಮದೇ ಸರ್ಕಾರ, ನಾವು ಬೇಕಾದರೆ ಬಾಹ್ಯ ಬೆಂಬಲ ಕೊಡ್ಲಿಕ್ಕೂ ರೆಡಿ ಇದ್ದೀವಿ ಅಂದರು. ಆದರೆ ರಾತ್ರಿ ಏನು ಮಾಡಿದ್ರು, VCK ಮುಖ್ಯಸ್ಥ ತೋಳ್ ತಿರುಮಾವಳವನ್ನವರು ನೇರವಾಗಿ ಹೋಗಿ MK ಸ್ಟಾಲಿನ್ ಅವ್ರನ್ನ ಮೀಟ್ ಆದರು. ಸ್ಟಾಲಿನ್ ಅವ್ರು ಹೇಳಿದ್ರು, ಒಂದು ವೇಳೆ ಹಾಗೇನಾದರೂ ಮಾಡಿದ್ರೆ ನೀವು ಟ್ರ್ಯಾಪ್ ಆಗ್ತೀರಿ, ಬೇಡ ಬೇಡ, ಕಾದ್ ನೋಡೋಣ, 6 ತಿಂಗಳು ಅವರೇ ಮಾಡಲಿ ಅಧಿಕಾರವನ್ನು, ಕೊರೋನಾ ವಿಜಯ್ಗೆ ಬೆಂಬಲ ಕೊಡಿ, ನಿಮ್ಗೆ ಏನೇನು ಬೇಕು ಎಲ್ಲ ಪಡ್ಕೊಳ್ಳಿ, 6 ತಿಂಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ಮೊಮೆಂಟಮ್. ಅವ್ರ ವಿರುದ್ಧ ಹೇಳಲಿಕ್ಕೆ ಅವಕಾಶ ಇರುತ್ತೆ. ಒಮ್ಮೆ ಅವ್ರು ಮುಖ್ಯಮಂತ್ರಿ ಆಗಿಬಿಟ್ರು ಅಂದರೆ ಜನಾಕ್ರೋಶ ನಮ್ಮ ವಿರುದ್ಧ ಇರೋದಿಲ್ಲ. ಸೊ ಒಂದು ಕೂಲಿಂಗ್ ಪೀರಿಯಡ್ ಇರಲಿ, ಧೃತಿಗೆಡಬೇಡಿ, ತಾಳ್ಮೆ ಕಳೆದುಕೊಳ್ಳಬೇಡಿ, ಮುಂದುವರಿರಿ. ಮುಖ್ಯಮಂತ್ರಿ ಪಟ್ಟದ ಆಸೆಗಾಗಿ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಬೀಳೋ ಹಾಗಾಗಬಾರ್ದು, ಕಾದು ನೋಡುವ ತಂತ್ರವನ್ನು ಅನುಸರಿಸೋಣ ಅಂತ ಹೇಳಿದ್ರು. ಅದನ್ನು ಒಪ್ಕೊಂಡ್ರು. ಸೊ ಹಿನ್ನೆಲೆಯಲ್ಲಿ ನಿಂತು ಆಡಿಸಿರೋರು ಯಾರೀಗ? ಈಗ ಹಿನ್ನೆಲೆಯಲ್ಲಿ ನಿಂತು ಆಟ ಆಡ್ತಾ ಇರೋದು ಸ್ಟಾಲಿನ್. ಅದಕ್ಕೆ ಹೇಳಿದೆ ನಾನಿದು ಬೊಂಬೆ ಆಟವಯ್ಯ. ತಮಿಳುನಾಡಿನ ರಾಜಕಾರಣ ಈಗ ಬೊಂಬೆ ಆಟಕ್ಕೆ ಬಂದು ನಿಂತಿದೆ. ಸೂತ್ರವನ್ನು ಸ್ಟಾಲಿನ್ ಹಿಡಿದಿದ್ದಾರೆ. ಮಧ್ಯದಲ್ಲಿ ಧಾರವಾಗಿ ಈಗ VCK ಇದೆ, ಬೊಂಬೆಯಾಗಿ ವಿಜಯ್. ಆದರೆ ವಿಜಯ್ ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿತಾರೋ ಅಥವಾ ಆ ಕುಣಿಕೆಯನ್ನು ಬಿಡಿಸಿಕೊಂಡು ತಮ್ಮದೇ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೋ, ಮುಂದಿನ 6 ತಿಂಗಳ ಒಳಗಾಗಿ ತಾವೊಮ್ಮೆ ಮುಖ್ಯಮಂತ್ರಿ ಅಂತ ಆಗಿ ಜನಬಲವನ್ನು ಇನ್ನಷ್ಟು ಪಡೆದುಕೊಂಡು ಒಂದಷ್ಟು ಆಶ್ವಾಸನೆಗಳನ್ನ ಈಡೇರಿಸಿ ಅನುಷ್ಠಾನ ಮಾಡಿ ಜನರಿಗೆ ನೋಡಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಜನರ ಬಳಿ ಹೋಗಿ ಮತ್ತಷ್ಟು ಹೆಚ್ಚಿನ ಸ್ಥಾನವನ್ನು ಪಡೆಯುವಂತಹ ಒಂದು ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಾರೋ, ಆ ದೃಷ್ಟಿಯಿಂದ ನೋಡೋದಾದರೆ ವಿಜಯ್ ಮುಖ್ಯಮಂತ್ರಿಯಾಗಿ ಮಾಡುವಂತಹ ಆಡಳಿತ ಬಹಳ ಮುಖ್ಯ ಆಗುತ್ತೆ. ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅದರ ಮೇಲೆ ಅವರ ಭವಿಷ್ಯದ ತೀರ್ಮಾನ ಆಗುತ್ತೆ.
ಕೆ ಭವಿಷ್ಯ ತೀರ್ಮಾನ ಆಗುತ್ತೆ. ಅಷ್ಟೇ ಅಲ್ಲ, ತಮಿಳುನಾಡಿನ ಭವಿಷ್ಯ ಕೂಡ ತೀರ್ಮಾನ ಆಗುತ್ತೆ. ತಮಿಳುನಾಡಿನ ರಾಜಕಾರಣದ ದಿಕ್ಕು ಕೂಡ ಅಲ್ಲೇ ಖಾತ್ರಿ ಆಗುತ್ತೆ. ಅದೇ ಕಾರಣಕ್ಕಾಗಿ ಹೇಳಿದೆ ನಾನು, ತಮಿಳುನಾಡಿನಲ್ಲಿ ಈಗ ಹೊಸ ಅಧ್ಯಾಯ. ವಿಜಯ್ ಮುಖ್ಯಮಂತ್ರಿ ವಿಜಯ್. ನೀವೀಗ ಕೆಲವೇ ಹೊತ್ತಿನಲ್ಲಿ ನೋಡ್ತೀರಿ, ಏನಂತ, ಜೋಸೆಫ್ ವಿಜಯ್ ಆದ ನಾನು ಅಂತ ಹೇಳಿ ಪ್ರಮಾಣವಚನ ತೆಗೆದುಕೊಳ್ಳೋದನ್ನ ನೀವೇ ಸಾಕ್ಷಿಯಾಗಿ ನೋಡುತ್ತಿರಿ. ನಿಮ್ಮ ಪ್ರಕಾರ ವಿಜಯ್ ಮುಂದೆ 6 ತಿಂಗಳಲ್ಲಿ ತಮ್ಮನ್ನ ತಾವು ಸಮರ್ಥ ಮುಖ್ಯಮಂತ್ರಿ ಅಂತ ಸಾಬೀತು ಮಾಡಬಹುದಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.